ವೆಲ್ಕಮ್ ಟು ಎಸ್ ಚಾನೆಲ್. ಈಗ ನಾವು ಅಮಾವಾಸ್ಯೆ ಇದ್ದ ಕಾರಣ ನಮ್ಮ ಮನೆ ದೇವರು ರಾಮಲಿಂಗೇಶ್ವರ ದೇವಸ್ಥಾನ ಇದೀವಿ. ಫೈನಲಿ ರಾಮಲಿಂಗೇಶ್ವರ ಗುಡಿ ಘಾಟಿ ಪರ್ಕಾಗ ಬಂದಿದ್ದೆವು. ಇದು ಊರಾಗಿನ ಗುಡಿ ಅದ ನೋಡ್ರಿ. ಇದು ಒಳಗ ಹೋದ ಊರಾಗಿನ ಗುಡಿ ಬರ್ತದೆ. ಬರಬರಿ ಹೋದ್ರ ಐತೆ ಒಳಗ. ಅಲ್ಲಿ ಊರ್ ಹೊರಗ ಒಂದ್ ಗುಡಿ ಅದ ರಾಮಲಿಂಗೇಶ್ವರದ, ಅಲ್ಲಿ ಹೋಗಿ ತೋರಿಸ್ತೀನಿ ನಿಮ್ಗ. ಊರ್ ಹೊರಗ ಅದ ಗೈಸ್ ನೋಡಿ ರಾಮಲಿಂಗೇಶ್ವರ ಅಲ್ಲಿ ನೋಡಿ ಬರ್ರಿ ನೋಡು. ರಾಮಲಿಂಗೇಶ್ವರ ದೇವಸ್ಥಾನ ಬಂದಿದೆ ನೋಡ್ರಿ. ಇದೆಲ್ಲ ಗುಡ್ಡದಾಗ ಬಿಟ್ಟದಾಗ ಬರ್ತದ ದೇವಸ್ಥಾನ. ಇಲ್ಲಿ ಶ್ರೀರಾಮ್ ಅಂತ ಬರ್ದಾರ ನೋಡ್ರಿ. ಚಡಿಗಳು ಬಕ್ಕೊಳ ಗೈಸ್. ನೀವು ನೋಡ್ಬೋದು, ಇದು ಪೂರ ಎಲ್ಲ ಫಾರೆಸ್ಟ್ ಏರಿಯಾದಾಗ ಬರ್ತದ. ಇದು ಗೈಸ್ ಇದು ಬಸವ ಕಲ್ಯಾಣಿಂದ ಒಂದು 15 ಕಿಲೋಮೀಟರ್ ಆಯ್ತದ. ಪ್ಲೇಸ್ ಅಂತೂ ಮಸ್ತ್ ಅದ ಗೈಸ್, ನೇಚರ್ ಮಸ್ತ್ ಅದ. ಒಂದ್ಸಲ ಯಾರು ಬಂದಿರಿ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಇಲ್ಲಿ. ಗೈಸ್ ಏನಪ್ಪಾ ಅಂದ್ರೆ ಇದು ಬುಕ್ಕ ಹಳಿ ಕಾಲ ಗುಡಿ ಅದ ನೋಡ್ರಿ, ರಾಮಲಿಂಗೇಶ್ವರ. ಗೈಸ್ ಇದು ಮೂರ್ತಿ ನೀವು ನೋಡ್ಲತ್ತೀರ ನೋಡ್ರಿ. ಇದು ಊರಾಗ ಗುಡಾಗಿಂದ ಮೂರ್ತಿ. ಇದು ಊರಾಗ ಗುಡ ಹೋಗೋಣ ನಿಮ್ಗೆ ತೋರಿಸ್ತಾನ ಮೂರ್ತಿದು ನೋಡ್ರಿ. ಇದು ಫುಲ್ ಘಾಟ್ ಶಿಕ್ಷದ ಏರಿಯಾ ಅದ, ಗುಡ್ಡದ ಮೇಲೆ ಅದ ಗುಡಿ ಗೈಸ್. ಇದು ವಿಶೇಷತೆ ಅಂದ್ರ ಯಾರ್ ಬಿ ಇಲ್ಲಿ ಬಂದ್ರು ಏನ್ ಬಿ ಬೇಡ್ಕೊಂಡ್ರ ಅದು ನೆರವೇರ್ತದ ಅಂಬದ ಇಲ್ಲಿ ಜನರ ನಂಬಿಕೆ ಅದ. ಹಂಗ ಆಗ್ಯಾವ ಬಿ ಇಲ್ಲಿ. ಇದು ಯಾರ ಇಲ್ಲಿ ಬಸವ ಕಲ್ಯಾಣ ಬಂದ್ರು ಇಲ್ಲಿ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಗೈಸ್. ಪ್ಲೇಸ್ ನೋಡ್ಲಕ್ರ ಮಸ್ತ್ ನೋಡಿ. ಪೂರ ಘಾಟ್ ಸೆಕ್ಷನ್ ಬರ್ತದೆ ಇದೆಲ್ಲ. ಗೈಸ್ ಏನಪ್ಪಾ ಅಂದ್ರೆ ಇಲ್ಲಿಂದ ಗುಂಡನ್ ನೀರ ಫಿಲ್ಟರ್ ನೀರ್ಸ್ಕಿನ ರುಚಿ ಇರ್ತಾವ ನೋಡ್ರಿ. ಇಲ್ಲಿ ನೀರ ಬಕ್ಕ ರುಚಿ ಇರ್ತಾವ. ನೋಡ್ಬೋದು ಗುಂಡ ಇಲ್ಲಿ. ಇಲ್ಲಿ ನೀರ ಬಕ್ಕ ರುಚಿ ಇರ್ತಾವ. ನೋಡ್ಬೋದು ಇಲ್ಲಿ. ಗೈಸ್ ಇಲ್ಲಿ ಏನಪ್ಪಾ ಅಂದ್ರೆ ರಾಮ ಲಕ್ಷ್ಮಣ ಅವರು ವನವಾಸದಾಗ ಬಂದಾಗ ಇಲ್ಲಿ ಬಂದು ಹೋದರು ಅಂಬದು ಜನರ ನಂಬಿಕೆ ಅದ. ಇಲ್ಲಿ ಬಂದಿರೋದು ಗೈಸ್, ಇಲ್ಲಿ ಓದಿರು ನೋಡ್ಬೋದು. ಯಾಕ ನೋಡಿ ನೋಡ್ರಿ, ಮುಂಡನ್ ನೀರ ಸ್ವಚ್ಛ ಇರ್ತಾವ ನೋಡ್ಬೋದು. ಏನ್ ಬಕ್ಕುಳ ದಿನ ಆಯ್ತ್ರಿ. ಇದು ಏನ್ ಗುಡಿದಾಗ ಇದೆ ರಾಮ ಲಕ್ಷ್ಮಣ ಬಂದಿರಂತ ಕರೆ ಅದ. ರಾಮ ಲಕ್ಷ್ಮಣ ಇಲ್ಲಿ ರಾಮ ಲಕ್ಷ್ಮಣ ಇವರೆಲ್ಲ ಬಂದೋಗಿದ್ದ. ಈ ಸ್ಥಳ ಏನಂದ್ರೆ ರಾಮಲಿಂಗೇಶ್ವರ ಅಂತಂತ ಇದು ಬಂತು ಏನು.
ನಮ್ಮ ಎಲ್ಲಮ್ಮ ಅವ್ರ ತಂಗಿ ಎಲ್ಲಮ್ಮ ಅಲ್ಲಿ ಹೋಗಿಸಿ ಬಕ್ರಿ ಇದ್ರದಾಗ ಕುಂತ ಇವ್ರದ್ದು ಎಷ್ಟು ಹೇಳ್ಕೊಂಡ್ರು ಕಮ್ಮಿ ಅದ. ಮತ್ ಈಗ ಗುಂಡದಾಗ ನೀರ ನೋಡ ಬಿಟ್ಟಿರವರಿ ಹಾ ಬಾಳ್ ಸಹಿ ಅವು ಸೂಪರ್ ಅವ. ಒಂದು ತೆಂಗಿನ ನೀರ್ ಕೊಡ್ತಾನ. ಇದು ಎಷ್ಟು ವರ್ಣಿ ಹೇಳಿದ್ರು ಬಿ ಕಮ್ಮ ಅದ ಅಂತ ತಿಳ್ಕೊಲ್ಲ. ಜಾತ್ರೆ ವರ್ಷಿಗ್ ಒಂದ್ ಜಾತ್ರೆ 5 ದಿನ ಜಾತ್ರೆ ನಡೀತದ. ಏನು ಈ ಜಾತ್ರೆ ಎಷ್ಟ್ ಹೇಳಿದ್ರು ಬಿ ಕಮ್ಮ ಅದ. ಮತ್ ದೇವ್ರ ಸತ್ಯಾಹಾರ ಅಂತಾರಿ. ಬಾಳ ಸತ್ಯವಂತನ. ಇದು ಏನ್ ಹೇಳ್ಕೊಂಡ್ರು ಬಿ ಕಮ್ಮ ಅದ ಅಂತ ತಿಳ್ಕೊಲ್ಲ. ಏನ್ ಅಂದಿದ ನೀವು ನಿಮ್ ಮನ್ಸಿನಾಗ ಏನ್ರ ಖರಾಬ್ ಇಟ್ಕೊಂಡ್ ಬಂದ್ರಿ ನೀವು ಮಾತ್ರ ಉಜ್ಜಳ ಆಗಲ್ಲ, ನಮಗೂ ಆಗಲ್ಲ. ಅಷ್ಟು ಸತ್ಯವಂತ ಗುಡಿ ಇದೆ ಇದು. ಮೈಲಿಗೆ ಮುಚ್ಚಿಟ್ಟದೆ ಏನ್ ಯಾವದ್ನು ನಡೆಯಲ್ಲ. ಏನು ಅದು ಯಾವ್ದು ಜಾತಿ ಮತ ಅಂತ ಧರ್ಮದ ಏನು ಇಲ್ಲ ಇಲ್ಲಿ. ಎಲ್ಲ ಏಕ್ ನಿಷ್ಠೆ ಇದೆ. ಇಷ್ಟೇ ಯಾರು ಬಂದವ್ರು ಏನದ ನಮ್ಮ ಭಾವನಾತೆಯಿಂದ ಬರ್ಬೇಕು, ಭಾವನಾತೆಯಿಂದ ಶಾಸ್ತ್ರ ಮಾಡಿ ಹೋಗ್ಬೇಕು, ದರ್ಶನ ತಗೊಂಡ್ ಹೋಗ್ಬೇಕು. ಏನು ತೋತ ಬರ್ರಿ ಒಳ ಬರ್ರಿ. ಉಪ್ಪರಗಾಯಿ ಮಾಡ್ರಿ. ಹೇಳ್ರಿ ಉಪ್ಪರ ಮಾಡ್ಸಿ ಮಾಡ್ರಿ. ಸ್ಥಳ ಅಂದ್ರ ಅದು ಅಲ್ಲೇ ನೀವು ಫಸ್ಟ್ ಹೋಗಿ ಬಂದಿಲ್ಲ ಅದೇ ಸ್ಥಳ ಅದ. ಇಲ್ಲಿ ಖಾಲಿ ಪೂಜೆ ಮಾಡ್ಕೊಂಬೋದು. ಇಲ್ಲಿ ಕಂಟಿನ್ಯೂ ಇದು ಮಾಡ್ತೇವೆ. ಇದು ರಾಮಲಿಂಗೇಶ್ವರ ಬಾರ್ಯಾದಾಗ ಏನ್ರ ಹೇಳ್ತೀರ ಇದು ಏನ್ರ ಹೇಳ್ರಿ. ಪೂಜಾರಿ ಇದು ಶ್ರವಣದಾಗ ಎಷ್ಟ್ ದಿನ ಊಟ ಇರ್ತದ, ಏನ್ ಸುದ್ದಿ ಅಂತ ಏನೇನ್ ಕಾರ್ಯಕ್ರಮ ಇರ್ತದ ಒಂದ್ ಸ್ವಲ್ಪ ಹೇಳ್ತಾವ. ಅವಶ್ಯ ಬಾಳ ಸಾಮಾರ ಯಾವದೇ ಬಾಬು ಮತ್ತ ಮುಂದೆ ಕಾರ್ಯಕ್ರಮ ಏನ್ ಇರ್ತಾವ? ಮುಂದೆ ದಿನಾಚರಿ ಕಾರ್ಯಕ್ರಮ ಒಂದು ಇಲ್ರಿ ಊಟದ ಇದು ಊಟದ ವ್ಯವಸ್ಥಾ ಇಂತ ಊಟದ ಮದುವೆ ದೇವಸ್ಥಾನ ಕಂಟಿನ್ಯೂ ಬದಲಿ ಕಂಟಿನ್ಯೂ ಇವಾಗ ಶುರು ಆಯ್ತು ದೇವಸ್ಥಾನ ಬರ್ನೇವ್ರು. ನೀವು ಗುಡಿ ಪೂಜಾರಿ ನಿಮ್ ಹೆಸರೇನು? ಮಂಡಮ್ಮ ಜಗ್ಗಿಲೇ ಯಾರು ಮಂಡಮ್ಮ ಗಂಡಮ್ಮ ಇದು ತೋರಮ್ಮ. ಇಲ್ಲ ಏನ್ ಅನ್ಬೇಕು ಬಿಡ್ರಿ. ಮೈಕದರಿ ಯೂಟ್ಯೂಬ್ ಚಾನಲ್ ಬರ್ತದ. ನಾ ಇದು ಮಾಡ್ತೇನೆ ಸೋರ್ಸ್ ಆಯ್ತು ದೇವ್ರಿಗೆ ನಡ್ಕೊಂಡ್ರಿ ಎಲ್ಲಾ ಚಲೋ ಆಗ್ಯಾವ ಅಂತ ಹಿಂಗೆಲ್ಲ ಎಲ್ಲ ಹೇಳ್ಬೇಡ್ರಿ. ಎಲ್ಲ ಹೇಳ್ರಿ ಹೇಳಿ ಮಾ ದೇವ್ರಿಗೆ ನಡ್ಯತಿದ್ಯೋ ಮೈಟಿ ಕಡ ಮಾ ದೇವ್ರಿಗೆ ನಡ್ಯತಿದ್ಯೋ ಎಲ್ಲ ಮತ್ತೆ ಸಂಪೂರ್ಣ ಇಟ್ರಪ್ಪ ದೇವ್ರ ಎಲ್ಲಾ ಸೊಕ್ಕೋದಿದ್ದೆವು. ಗುಡಿ ಪೂಜಾರಿ ಗುಡಿ ಪೂಜಾರಿ ಇದ್ದೇನು. ಇದೆಲ್ಲ ದೇವರೆಲ್ಲ ಸತ್ಯಾರ ಅಂತೇಳಿ. ಮಾ ಸತ್ಯಾರ ನಡ್ಕೊಂಡು ಸತ್ಯಾರ ನೆಲ್ದವ್ರಿಗೆ ಬಾಬಾ ನೆಲ್ದ ಆತು ಹೋಯ್ತಾರ. ಸತ್ಯರಿ ಏಟ್ ನೋಡ್ದೆ ದೂರದವ್ರಿಗೆ ದುಡ್ದಿ ಕೂಲಿ ದುಡ್ಯಲ್ದವ್ರಿಗೆ ಹೋಯ್ತು ನೆಲ್ದಾಗೆ ಹಾಕೋದು. ಅದೇನ ಇಲ್ಲ ಯಾವತ್ತು ಏನು ನಡೆಯಲ್ಲ. ಯಾವತ್ತೇನು ಈಗಿನ ತೋಟನೇ ನಡೆಯಲ್ಲ. ಹೇಳ್ರಿ ನೀವು ಸತ್ಯದಿಂದ ಬರ್ರಿ ಯಾರೇ ಬರ್ಲಕ್ಕ ಇಲ್ಲಿ ನಿಮ್ಮ ಸ್ವಚ್ಛ ಬಂದ್ಕೆ ಸ್ವಚ್ಛ ಹೋದ್ರಂದ್ರೆ ನಿಮ್ಗೆಲ್ಲ ಅನ್ನನೇ ಅದ. ಅಂದ್ರೆ ಏಟ್ ಸ್ವಲ್ಪ ನೋಡ್ರಿ ನಾವ್ ಕಚ್ಚಿ ಬಿಚ್ಚಿ ಬೆಳಾಡ್ದು ಕಚ್ಚಿ ಬಿಚ್ಚಿ ಮಾಡ್ತಾವ. ನಾ ಪೂಜೆ ನಾನೇ ಆಡಿಲ್ಲ ಹಂಗೆ ಮಾಡ್ತಾವ. ಯಾಕೆ ಆಡ್ದು ಮಕ್ಕಳ ಹತ್ರ ರೆಡಿ ಅದಲ್ಲ ಅವ್ರ ಕಮ್ಮರಿ ಬಂತೇಳಿ ಬಂದ್ ಬರೀ ಇದು ಜಾತ್ರೆ ನೋಡಾಕ ಬಿ ಇರ್ತೀರ. 5 ದಿವಸ ಜಾತ್ರೆ ಇತ್ತು ಕಾರ್ಯಕ್ರಮ ಬಾಳ್ ಏನು ಬರೀ ಒಳ ಬರ್ರಿ. ಯಾವ ನೀವು ವರ್ಷ ಮತ್ ಇಷ್ಟ ದಿನ ಬಂದಿರಿ ನೀವು? ಈ ದೇವ್ರದ ಎಷ್ಟು ಹೇಳಿದ್ರು ಕಮ್ಮ ಅದರಿ. ಇವ್ರ ತಂಗಿ ಒಕ್ಕಿಸಿ ಬಗ್ರಿ ಎಲ್ಲಂಬಲ್ ಕುಂತಳು ಏನ್ರಿ ಆಕಿ ಒಂದು ಇದು ಮಾಡಿಸ್ಲಿಕ್ಕೆ ಹಿಂಗ ಮೈಲಿಗೆ ಮುಚ್ಚ ನಡೆಯಲ್ಲ ಇಲ್ಲಿ. ಆಕಿ ಖುಷಿಗೆ ಏನ್ ಮಾಡ್ರಿ
ರಾಮಲಿಂಗೇಶ್ವರ ಮಹಾರಾಜ್ ಕಿ ಜೈ. ಇದು ಅದೇ ಹರಕೆದು ಮಾಡಿದ್ರೆ ಅದು ಅಗಸಿ ನೆಂಪದು ಹೋಯ್ತು ಅಂದ್ರೆ ಇದಕ್ಕೆ ಹರಕೆ ಅವ್ನ್ ತಂತಾನೆ ಮುಟ್ಟಿಸ್ಕೊತಾನ, ಯಾರು ಹೇಳದೇ ಇಲ್ಲ. ನೀವು ಹರಕೆ ಮುಟ್ಟಿಸ್ಬೇಕಂತಿಲ್ಲ, ನೀವು ಪಟ್ಟಿ ಕೊಡ್ಬೇಕಂತಿಲ್ಲ, ತಾನೇ ಪಟ್ಟಿ ಬರ್ದು ತಾನೇ ಜಾತ್ರೆ ಹಿಡಿತು. ಎಲ್ಲೇ ರಾತ್ರಿ ಬಾರ ಒಂದು ಗಾಡಿ ತಾಯಿ ಬಿಡ್ತಾರೆ ಗುಡಿಗೆಂದು ಗುಡ್ಡು ಕೋಲಕ ಬೋರ್ ನಾಲ್ಕು ಇಲ್ಲಿದು ನಾಲ್ಕೂವರೆ, ಇಲ್ಲಿದಿಂದ ಪಾಲ್ಕಿ ಚಾಲೋ ಆತು. 15 लाख 16 लाख ಏನ್ರಿ ಇಲ್ಲಿ ಪಾಲ್ಕಿ ಚಾಲೋ ಆಯ್ತಂದ್ರ ಇಲ್ಲಿದು 4:15 ಚಾಲೋ ಆಯ್ತಂದ್ರ ಮುಂಜಾನೆ 4:15 ತನಕ ಮೆರವಣಿಗೆ ನಡೀತು ಏನ್ರಿ. ಮರದಿನ ಮತ್ 4:15 ಬರ್ಬೇಕು ಈ ಗುಡಿ ಸ್ಥಳ ಬರ್ಬೇಕು ಏನ್ರಿ. ನಿಮ್ದು ಇಷ್ಟು ಭಯಂಕರ ಪಬ್ಲಿಕ್ ಭಯಂಕರ ಇರ್ತದ, ಏನ್ ಹೇಳಿದ್ರು ಕಮ್ಮಿ ಅಂತ ಏನು ಇದು ಊಟ ಮಾಡೋದು ಪಟ್ಟಿ ಮಾಡ್ಬೇಕಂತಿಲ್ಲ ಏನು. ನಿಮ್ ಧರ್ಮ ಏನಿತ್ತು ದುಡ್ಕೋಬೇಕು, ನಡಿಬೇಕು, ನಡ್ಕೊಂಡಿ ಪಡ್ಕೊಂಡಿ ಅದ್ ನೋಡ್ರಿ. ಏನ್ ಮತ್ತೊಂದ್ ಏನ್ ಹೇಳೋದಿಲ್ಲ. ನೀವು ದೇವರಿಗೆ ನಮ್ಗೆಲ್ಲ ಸುಖದಿಡು, ನಮ್ಮ ಮನುಷ್ಯನ ನಿನ್ಗೆ ಏನ್ ಬೇಡ್ಕೊಂಬಂದಿತ್ತು ಬೇಡ್ಕೊಂಡು ಹೋಗು, ನಮ್ಗೆಲ್ಲ ಚಾರ್ಜ್ ಮಾಡಿದ್ರೆ ನೀನು ಬರ್ತೀನಿ, ನಾ ಎಲ್ಲ ಮಾಡ್ತೀನಿ, ನನ್ನ ಮನುಷ್ಯನಿಗೆ ಇದ್ದೀವಿ ಅಂತ ಹೇಳು. ನೀವು ನಿಮ್ ಮನ್ಸಿನ ಏನೈತಿ ನಮ್ದು ಎಲ್ಲೇ ಆಕ್ಟಿವಿಟಿ ಏನಿಲ್ಲ, ಏನ್ ನಿಮ್ಗೆ ಟಚ್ ಅದು ಮಾಡ್ಬೇಕು. ಮತ್ತ ಬೇಡ್ಕೊಂಡಿದ್ ಮಾಡಿಲ್ಲ ಅಂದ್ರೆ ಅವ್ರು ಬಿಡಲ್ಲ ನೀವು. ನೆಂಪದ ನೆಂಪ್ ಮಾಡಿಸ್ತಾರೆ. ನಿಮ್ ಸುಖ ನಿಮ್ ಸುಖ ಸುಖ ಆಗತ್ತ ಸುಖ ಬರ್ತೀರಿ. ನಿಮ್ಗೆ ಏನಾಗಿ ಅನುಭವ ಆಗ್ತದಲ್ಲ ಅಂದ್ರೆ ಇದು ಎಷ್ಟ್ ವರ್ಷ ಗುಡಿ ಈಗ ಏನಾದ್ರು ಕಾಲ ಕರೀತೀರ ಅಂದ್ರೆ ಬೊಕ್ಕ ಹಳಿ ಗುಡಿ ಇದೆ. ಸುರು ಶಿಖರ ಯಾವ್ದು ಅಗಾಳಿರಿ ಬೇನಾರಾಯಣ ಅವ್ರ ಕೈಲಿ ಇಟ್ಟಂಗೆ ಕೂಡ್ಸಿದ್ರು. ಅವ್ರು MLA ಆಗೋದಕ್ಕಿಂತ ಪೈಲೇನೆ ಹಿಂದಿನ MLA ಆದ್ರ. ಅಂದ್ರೆ ಇದು ಗುಡಿ ಯಾವಾಗ ಹಿಡ್ತದ್ರಿ, ಯಾವ ಕಾಲ ಹಿಡ್ತದ? ಇದು 1000 ವರ್ಷ ಅವ್ರಂದ್ರೆ ಇದು ಗುಡಿ ಅವ್ರದಿಂದ ಮಠ ಆಯ್ತು ಅಂತ ಅಣ್ಣಗೆ ಒಳ್ಳೆ ಇಲ್ಲಿ ಇದು ಮನೆ ಐತ್ರಿ, ಮನೆ ಐತ್ರಿ. ಆ ಜಾಗ ನಾವು ತಗೊಂಡು ಇದು ಪುನಃ ಮತ್ತೆ ಮ್ಯಾಲಿಂದ ಗುಡಿ ಕಟ್ಟಿ ಮೆಂಬರ್ಗಳು ಹೆಸರು ಹೇಳ್ರಂಗೆ ಗುಡಿ ತಯಾರಾಗಿ ಏನ್ರಿ. ಮೆಂಬರ್ಗಳು ಹಳೆ ಮೆಂಬರ್ಗಳು ಹನುಮಂತರಾಯ ಬಿರಾದಾರ್, ರಾಮಚಂದ್ರಪ್ಪ ಬೆಳಂಗಿ, ಅಪ್ಪಾರಾವ್ ಪಾಟೀಲ್, ರಾಮಚಂದ್ರಪ್ಪ ಮಾಡಿ. ಅಂದ್ರೆ ಇದು ರಾಮಲಿಂಗೇಶ್ವರ ಮೂರ್ತಿ ಹಳಿದ ಬೇಡ್ರಿ ಆ ಜಮಾನ. ಇದು ಮೂರ್ತಿ ಬಂಗಾರದ ಇಲ್ಲ ಅಂತ ಥೋಡೆ ಇತ್ತಿದ್ದಾರೆ, ಆಮೇಲೆ ಬಂಗಾರದ ಅಂತ ಹೆಂಗ್ ಅಲ್ರಿ ಅದು ಏನು ಕನ್ನಡ ಅವ್ನ ರೂಪ ತೋರ್ಸಿಲ್ರಿ. ರೂಪ ಅದು ಇದು ಅಂತ ಒಟ್ಟ ಯಾರಿಗೆ ಅವ್ನ ಮೈಮೆ ತೋರ್ಸಿಲ್ಲ. ಇದು ಮೂರ್ತಿ ಅಲ್ಲ ರೀ, ಪೈಲ ಬಂಗಾರದ ಇಲ್ಲ ತೋರಿಸಿಲ್ರಿ, ಆಮೇಲೆ ಬಂಗಾರದ ಅಂತ ಹಾಕೊಂಡಿದ್ದು. ಅದು ಮೈಮೇಲೆ ತೋರ್ಸಿಲ್ಲ ಯಾರಿಗೆ. ಹಾ ರೀ, ಸುಮ್ಮನೆ ಕೇಳ್ಬಿಟ್ಟು ಬೇಡ್ರಿ ಸುಳ್ಳು ಹೇಳೋದೇ ಯಾಕ್ರಿ. ಬೇಕಾಕರದ ಮೊದ್ಲ ಡೈಲಿ ಏನ್ರಿ ಮೆಂಬರ್ಗಳು ಹೋಗಿರ್ತದ ಡೈಲಿ ಅನ್ನದ ಜಾತ್ರಾ ರೀ. ಉಗಾದಿ ಮಾಡಿ 5 ದಿನಕ್ಕೆ ಚಾಲು ಆತ ಜಾತ್ರಾ. ಉಗಾದಿ ಮಾಡಿ 5 ದಿನ ಅನ್ನದ ಹಬ್ಬ ಹಿಡ್ದನ್ರಿ. ಯಾವ್ಯಾಕ ಹಬ್ಬ ಆಗತ್ ಹಬ್ಬ ಹಿಡ್ದ 5 ದಿನ ಚಾಲು ಆತ. 3 ದಿನ ನಡೀತೇವೆ ಆ ಜಾತ್ರೆ. ನಡಿದ ಸೋಮವಾರ ದೊಡ್ಡ ಫಂಕ್ಷನ್ ಇರ್ತಾರೆ ಮತ್ತೆ ಜಾತ್ರೆ ಇದ್ದಂಗೆ ಆಯ್ತು ಅನ್ನೋದ ಇದು ರೀ. 3 ದಿನ ದಾಸೋಗ ಇರ್ತದ್ರಿ ಜಾತ್ರೆ. ಎಲ್ಲ ಚಂದ ಜನರಿಗೆಲ್ಲ ಊಟ ಗೀಟ ವ್ಯವಸ್ಥೆ ಎಲ್ಲ. ಗುಡಿ ಮೇನ್ ಗುಡಿ ಅದೇ ಮೇನ್ ಗುಡಿ ಅಲ್ಲಿ. ಇದು ಮುಂಚೆ ಹೋಗಿ ಜಾಗ ಮೇನ್ ಅದು ಗುಡ್ಡ ರೀ, ರಾಮಲಿಂಗೇಶ್ವರ ಗುಡ್ಡ ಅದು. ರಾಮಲಿಂಗೇಶ್ವರ ಅಂದ್ರೆ ರಾಮ್ ಲಕ್ಷ್ಮಣ ಅವ್ರೇ ರಾಮ್ ರಾಮ ಸೀತಾ ಬಂದು ಓದಿ ಅಲ್ಲಿದೇನದ ಹಿಂಗೆ ಬೆಳ್ಕೋತಿ ಫೈನಲಿ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಮನೆಗೆ ಬಂದ. ಈ ವಿಡಿಯೋನ ರಾಮಲಿಂಗೇಶ್ವರ ದೇವಸ್ಥಾನದ ಅಕ್ಕಪಕ್ಕ ಗ್ರಾಮದವರು ಅಥವಾ ಗಾಡಿಪುರ್ಗ ಗ್ರಾಮದವರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹೀಗೆ ವಿಡಿಯೋ ಬರ್ತಾ ಇರ್ತವೆ ಕಂಟಿನ್ಯೂ ಆಗಿ.